ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತಲೆ ಸ್ನಾನ ಮಾಡುವಾಗ ಬರೀ ಶಾಂಪೂ ಅಷ್ಟೇ ಬಳಸ್ತೀನಿ. ಈ ಹೇರ್ ಪ್ಯಾಕ್ ಅನ್ನು ಕೂಡ ಬಳಸಿ ತಲೆ ಸ್ನಾನ ಮಾಡೋದ್ರಿಂದ ಎಷ್ಟು ರಿಸಲ್ಟ್ ಕೊಡುತ್ತೆ ನಿಮಗೆ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಕ್ಲೀನ್ ಆಗಿ ತೊಳೆದುಕೊಂಡು ಫ್ರೆಶ್ ಆಗಿರುವಂತಹ ಕರಿಬೇವನ್ನ ತೆಗೆದುಕೊಂಡಿದ್ದೀನಿ. ಕರಿಬೇವು ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮವಾದಂತಹ ಮನೆಮದ್ದು. ಈ ಕರಿಬೇವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ, ಹಾಗೆ ಪ್ರೋಟೀನ್ ಕೂಡ ಇದೆ, ಹಾಗೆಯೇ ಆಂಟಿ ಆಕ್ಸಿಡೆಂಟ್ ಗಳಿಂದ ಸಮೃದ್ಧವಾಗಿದೆ. ಇದು ಕೂದಲು ಉದುರುವುದನ್ನ ತಡೆಯುತ್ತೆ. ಎಷ್ಟೇ ಕೂದಲು ಉದುರ್ತಾ ಇರಲಿ, ಇದನ್ನ ನಾವು ಹಚ್ತಾ ಬರೋದ್ರಿಂದ, ಕರಿಬೇವನ್ನ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವುದು ತತ್ಕ್ಷಣನೇ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಕೂದಲು ಉದುರೋದು ಸ್ಟಾಪ್ ಮಾಡುತ್ತೆ, ಕೂದಲು ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು. ಈ ಕರಿಬೇವಲ್ಲಿ ಅಷ್ಟೊಂದು ಪವರ್ ಇದೆ. ಹಾಗೆಯೇ ಹೊಟ್ಟನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಇದರಲ್ಲಿ ಇದೆ. ಈ ಹೊಟ್ಟು ಇರೋದ್ರಿಂದ ಕೂದಲು ಬೆಳವಣಿಗೆ ಆಗಲ್ಲ, ಕೂದಲು ಬುಡ ಸಮೇತನೇ ಕೀಳ್ತಾ ಇರುತ್ತೆ. ಇದನ್ನು ಕೂಡ ದೂರ ಮಾಡೋ ಶಕ್ತಿ ಈ ಕರಿಬೇವಿಗಿದೆ. ಹಾಗೆಯೇ ನಾನಿಲ್ಲಿ ಅಲೋವೆರಾ ಕೂಡ ತಗೊಳ್ತಾ ಇದ್ದೀನಿ. ಅಲೋವೆರಾ ಕೂಡ ಹಾಗೇನೆ, ಅಲೋವೆರಾ ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ತೇವಾಂಶವನ್ನ ನೀಡುತ್ತೆ. ಕೂದಲು ಡ್ರೈ ಆಗೋಕ್ಕೆ ಬಿಡಲ್ಲ. ತೇವಾಂಶದಿಂದ ಇಡಬೇಕು ಅಂತ ಅಂದ್ರೆ, ತೇವಾಂಶ ಭರಿತವಾಗಿರ್ಬೇಕು ಅಂತಂದ್ರೆ ನಾವು ಅಲೋವೆರಾನ ಯೂಸ್ ಮಾಡಬೇಕಾಗುತ್ತೆ. ನಮ್ಮ ಕೂದಲು ಸದಾಕಾಲ ಸ್ಮೂತ್ ಆಗಿರ್ಬೇಕು ಅಂದ್ರೆ ನಾವು ಅಲೋವೆರಾನ ಬಳಸಬೇಕು. ಡ್ರೈ ಆಗೋದನ್ನ ಇದು ಕಡಿಮೆ ಮಾಡಿ, ಇದು ಸದಾಕಾಲ ನಮ್ಮ ಕೂದಲನ್ನ ಸ್ಮೂತ್ ಆಗಿ ಇಡುತ್ತೆ. ಕೂದಲನ್ನ ಶೈನ್ ಆಗುವಂತೆ ಮಾಡುತ್ತೆ. ತುಂಬಾ ಶೈನ್ ಆಗಿ ಒಂಥರ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ ಕೂದಲು. ರೇಷ್ಮೆ ಎಳೆ ತರ ಮಿಂಚು ತರ ಮಾಡುತ್ತೆ ಈ ಅಲೋವೆರಾ ಅಂತಾನೆ ಹೇಳ್ಬೋದು. ತುಂಬಾ ಪವರ್ಫುಲ್ ಆಗಿರೋ ಅಲೋವೆರಾನ ನಮ್ಮ ತಲೆಗೆ ಬಳಸ್ತಾ ಬರೋದ್ರಿಂದ ತಲೆ ಒಟ್ಟನ್ನ ನಿವಾರಣೆ ಮಾಡ್ಕೋಬಹುದು. ಕೂದಲು ಉದುರೋದನ್ನ ಕೂಡ ಕಡಿಮೆ ಮಾಡಬಹುದು. ಹಾಗೆ ಅಲೋವೆರಾದಿಂದ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಇರಬೇಕು ಅಂತಂದ್ರೆ ನಾವು ಅಲೋವೆರಾನ ಬಳಸಲೇಬೇಕಾಗುತ್ತೆ. ಇದು ನಮ್ಮ ಹೇರ್ಸ್ಗೆ ಒಂದೊಳ್ಳೆ ಗುಡ್ ರಿಸಲ್ಟ್ ಅನ್ನ ಕೊಡೋ ಶಕ್ತಿ ಇದರಲ್ಲಿದೆ. ಹಾಗೆ ನಮ್ಮ ಸ್ಕಿನ್ಗೆ ಇರ್ಬೋದು ಒಂದು ಒಳ್ಳೆ ಹೊಳಪನ್ನ ತಂದು ಕೊಡುತ್ತೆ. ಹಾಗೆ ಟ್ಯಾನ್ ಆಗಿರ್ಬೋದು, ರಿಂಕಲ್ ಆಗಿರ್ಬೋದು, ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಈ ಅಲೋವೆರಾಗೆ ಇದೆ. ಈ ಅಲೋವೆರಾ ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮವಾದಂತಹ ಮನೆಮದ್ದು ಅಂತಾನೆ ಹೇಳ್ಬೋದು. ಇದು ನೆತ್ತಿಯನ್ನ ಶುದ್ಧವಾಗಿಡುತ್ತೆ. ಹಾಗೆ ಕೂದಲಿನ ಕಿರುಚೀಲಗಳನ್ನ ಕೂಡ ಉತ್ತೇಜಿಸುವ ಶಕ್ತಿ ಇದರಲ್ಲಿದೆ. ಕೂದಲು ತುಂಬಾ ತೆಳುವಾಗಿರುತ್ತೆ. ಕೂದಲು ತುಂಬಾನೇ ಉದುರಿ ಉದುರಿ ತುಂಬಾ ತೆಳುವಾಗಿರುತ್ತೆ. ಆ ತೆಳ್ಳಗಾಗುವುದನ್ನು ಕೂಡ ತಡೆಯೋ ಶಕ್ತಿ ಇದರಲ್ಲಿ ಇದೆ. ಹಾಗೆ ಅಪಾರ ಪ್ರಮಾಣದಲ್ಲಿ ಈ ಅಲೋವೆರಾದಲ್ಲಿ ವಿಟಮಿನ್ ಇದೆ, ಇದರಲ್ಲಿ ಎ ಇದೆ, ಸಿ ಇದೆ, ಹಾಗೆ ಇ ಮತ್ತು ಪ್ರೋಟೀನ್ಗಳನ್ನ ನೀಡೋ ಶಕ್ತಿ ಈ ಅಲೋವೆರಾದಲ್ಲಿದೆ. ನಾನಿಲ್ಲಿ ಅಲೋವೆರಾವನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಅದರ ಮುಳ್ಳುಗಳನ್ನು, ಸೈಡಲ್ಲಿರುವಂತಹ ಮುಳ್ಳುಗಳನ್ನ ಕಟ್ ಮಾಡಿ ಒಂದು ಅಲೋವೆರಾ ಪೀಸನ್ನ ನಾನು ತೆಗೆದುಕೊಂಡಿದ್ದೀನಿ. ನಾನು ನಮ್ಮ ಮನೆಯ ಹಿತ್ತಲಲ್ಲಿರುವಂತಹ ಅಲೋವೆರಾ ಗಿಡದಿಂದ ನಾನು ಈ ಎಲೆನ ನಾನು ತೆಗೆದುಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ನೀವು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ಇದನ್ನ ನೀವು ತೆಗೆದುಕೋಬಹುದು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಫ್ರೆಶ್ ಆಗಿದೆ ಈ ಅಲೋವೆರಾ ಅಂತ. ಇದನ್ನ ನಾವು ಹಚ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ. ಕೂದಲು ತುಂಬಾ ಉದುರ್ತಾ ಇದ್ರೆ, ಕೂದಲಿನ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ರೂ ಕೂಡ ಈ ಅಲೋವೆರಾನ ನಾವು ಬಳಸ್ತಾ ಬರೋದ್ರಿಂದ, ಪದೇ ಪದೇ ಬಳಸ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಕೂದಲು ಸದಾಕಾಲ ನಮ್ಮ ಕೂದಲು ಬ್ಲ್ಯಾಕ್ ಆಗಿ ಇರಬೇಕು ಅಂತಂದ್ರೆ ನಾವು ಇದನ್ನ ಹಚ್ಕೋಬಹುದು. ಪ್ರತಿಯೊಂದು ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಈ ಅಲೋವೆರಾಗೂ ಇದೆ, ಹಾಗೆ ಕರಿಬೇವಿಗೂ ಇದೆ. ತುಂಬಾ ಪರಿಣಾಮಕಾರಿಯಾಗಿ ಇವೆರಡು ಪದಾರ್ಥಗಳು ಕೆಲಸವನ್ನ ಮಾಡುತ್ತೆ. ನಾವು ತಲೆ ಸ್ನಾನ ಮಾಡುವಾಗ ಡೈರೆಕ್ಟ್ ಆಗಿ ಶಾಂಪೂ ಯೂಸ್ ಮಾಡಿ ನಾವು ತಲೆ ಸ್ನಾನ ಮಾಡ್ತೀವಿ. ಅದ್ರ ಬದಲು ಈ ತರ ನಾವು ಒಂದು ಹೇರ್ ಮಾಸ್ಕ್ ಅನ್ನ ನಾವು ರೆಡಿ ಮಾಡ್ಕೊಂಡು ಹಾಗೆ ಹಚ್ಕೊಳ್ತಾ ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ಜೆಲ್ ಬಂದಿದೆ. ಇದರಿಂದ ಒಂದೊಳ್ಳೆ ನಾವು ಹೇರ್ ಮಾಸ್ಕ್ ಅನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ ಒಂದು ಬೌಲ್ನಷ್ಟು ಕರಿಬೇವನ್ನ ಕ್ಲೀನ್ ಆಗಿ ತೊಳೆದು ಒಂದು ಬೌಲ್ನಷ್ಟು ಕರಿಬೇವನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಕರಿಬೇವನ್ನ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡಿ ಹಚ್ಕೊಳ್ತಾ ಬರೋದ್ರಿಂದನೂ ಕೂದಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನಿಲ್ಲಿ ಒಂದು ಬೌಲ್ನಷ್ಟು ಕರಿಬೇವನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಅಲೋವೆರಾ ಜೆಲ್ಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಲೋವೆರಾ ಜೆಲ್ಲನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ಬೌಲ್ನಷ್ಟು ಕರಿಬೇವು ಹಾಗೆ ಅಲೋವೆರಾ ಜೆಲ್ಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಒಂದು ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಪದೇ ಪದೇ ನಾವು ತಲೆ ವಾಶ್ ಮಾಡ್ತಾ ಇರುವಾಗ ಬರೀ ಶಾಂಪೂ ಅಷ್ಟೇ ಬಳಸಿದ್ರೆ ಈ ಥರ ನಾವು ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನೀಗ ಸಣ್ಣಕ್ಕೆ ರುಬ್ಕೊಂಡು ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಪೇಸ್ಟನ್ನು ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಸುಮಾರು 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸ್ಕೊಂಡಿರೋ ಈ ಪದಾರ್ಥನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತುಂಬ ಬಿಸಿ ಬಿಸಿಯಾಗಿರೋದು ಬೇಡ, ಹಾಗಾಗಿ ತಣ್ಣಗಾಗಕ್ಕೆ ಇದನ್ನು ಹಾಗೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಈ ಥರ ನಾವು ಕುದಿಸ್ಕೊಂಡು ನಾವು ತಲೆ ಸ್ನಾನ ಮಾಡುವಾಗ ಇದನ್ನು ಅಪ್ಲೈ ಮಾಡಿ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬಾ ಸಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ.
ಹೇರ್ಸು ವೈಟ್ ಆಗಿರೋ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಥರ ಒಂದ್ಸರಿ ನೀವು ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ಒಂದು ಬೌಲ್ಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ಶೋಧಿಸ್ಕೊಂಡಿರುವ ಈ ಪದಾರ್ಥ ಸುಮಾರು 3 ರಿಂದ 4 ಬಾರಿ ನಾವು ತಲೆ ಸ್ನಾನ ಮಾಡ್ಕೋಬೋದು. ಅಷ್ಟೊಂದು ಯೂಸ್ ಆಗುತ್ತೆ ನಮಗೆ. ಒಂದೇ ಸಾರಿ ಅಲ್ಲ, 3 ರಿಂದ 4 ಬಾರಿ ನಾವು ಇದನ್ನು ತೆಗೆದಿಟ್ಟು ನಾವು ಏರ್ ಕಂಟೈನರ್ ಬಾಕ್ಸಲ್ಲಿ ನಾವು ತೆಗೆದಿಟ್ಕೊಳ್ಳೋದ್ರಿಂದ 3 ರಿಂದ 4 ಸರಿ ನಮಗೆ ಇದು ಯೂಸ್ ಆಗುತ್ತೆ. ಪದೇ ಪದೇ ಮಾಡ್ಕೊಳ್ಳೋ ಬದಲು ನಾವು ಈ ಥರ ಒಂದೇ ಸರಿನೇ ನಾವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಇದು. ಏರ್ ಕಂಟೈನರ್ ಬಾಕ್ಸಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಆಗಿರ್ಬೋದು, ನಾವು ಹೀಗೆ ಶೋಧಿಸ್ಕೊಂಡು ಆ ನೀರನ್ನು ನಾವು ತೆಗೆದಿಟ್ಕೊಂಡು ಯಾವಾಗ ಬೇಕು ಆವಾಗ ನಾವು ಯಾವಾಗ ತಲೆ ಸ್ನಾನ ಮಾಡಬೇಕು ಅಂದ್ಕೊಂಡಿರ್ತೀವಿ ಆವಾಗ ನಾವು ಇದನ್ನು ಪದೇ ಪದೇ ಬಳಸಿ ನಾವು ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ತುಂಬ ಅಂದರೆ ತುಂಬಾ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ಯಾರು ಕೂಡ ಆದರೂ ಬಳಸ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇದನ್ನು ಬಳಸ್ಬೋದು. ಚಿಕ್ಕ ಮಕ್ಕಳಿಗೂ ಕೂಡ ಹೇರ್ ಫಾಲ್ ಸಮಸ್ಯೆನ ತುಂಬ ಅಂದರೆ ತುಂಬಾ ಅನುಭವಿಸ್ತಾ ಇರ್ತಾರೆ. ಅದನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಈ ಹ್ಯಾಬಿಟ್ ನಾವು ರೂಢಿ ಮಾಡ್ಕೊಳ್ತಾ ಬರೋದ್ರಿಂದ ಅವರು ಯಾವುದೇ ರೀತಿ ಕೂದಲಿಗೆ ಆಗುವಂಥ ಸಮಸ್ಯೆಗಳನ್ನು ಅವರು ಎದುರಿಸುವಂಥದ್ದು ಏನೂ ಇಲ್ಲ. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ಹೇರ್ ಗ್ರೋತ್ ಆಗುತ್ತೆ, ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರು ಹೇರ್ಸು ಕೂಡ ಈ ಥರ ಇರಬಾರ್ದು. ಆ ಥರ ನಮ್ಮ ಹೇರ್ಸು ತುಂಬ ಚೆನ್ನಾಗಿರಬೇಕು ಅಂತಂದರೆ ನಾವು ಪದೇ ಪದೇ ಈ ಥರ ಮಾಡಿ ಇಟ್ಕೊಂಡು ನಾವು ತಲೆ ಸ್ನಾನ ಮಾಡುವಾಗ ಇದನ್ನು ಬಳಸಿ ನಾವು ತಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ಹಾಗೆಯೇ ಯಾವತ್ತೂ ಕೂಡ ಹೇರ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ಇರೋ ರೀತಿಯಲ್ಲಿ ತಡೆಯೋ ಶಕ್ತಿ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಹೇರ್ ಶಾಂಪು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಖರ್ಚಿಲ್ದೇ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಸುಲಭವಾಗಿ ಬಳಸಿಕೊಂಡು ಅತ್ಯದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಇಟ್ಕೋಬೋದು. ಗ್ರೋತನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಶೈನ್ ಆಗಬೇಕು ಅಂತಂದರೆ ಗ್ರೋತ್ ಚೆನ್ನಾಗಿರಬೇಕು, ಹೊಟ್ಟು ನಿವಾರಣೆ ಆಗಬೇಕು, ಹಾಗೆ ಡ್ರೈ ಆಗಿರೋ ಹೇರ್ಸ್ ಎಲ್ಲ ಸ್ಮೂತ್ ಆಗಬೇಕು, ಶೈನ್ ಆಗಬೇಕು ಅಂತಂದರೆ ನಾವು ಈ ಥರನೇ ನಾವು ಹೇರ್ ರೆಮಿಡಿನ ಮಾಡ್ಕೋತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಇಟ್ಕೋಬೋದು. ಹಾಗೆಯೇ ಈ ಹೇರ್ ರೆಮಿಡಿಯನ್ನು ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ಹಾಗೆ ತೆಗೆದಿಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಲೆ ಸ್ನಾನ ಮಾಡ್ತಾ ಇರುವಾಗ ಇದನ್ನು ನಾವು ಬಳಸ್ಕೋಬೋದು. ನೋಡಿ, ಇಷ್ಟೊಂದು ಪದಾರ್ಥ ರೆಡಿಯಾಗಿದೆ. ಈ ಹೇರ್ ಪ್ಯಾಕ್ ರೆಮಿಡಿ ಇಷ್ಟೊಂದು ರೆಡಿಯಾಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೋಬೋದು, ಹಾಗೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ಇಟ್ಕೋಬೋದು. ಸುಮಾರು 5 ರಿಂದ 6 ಸರಿ ಅಂತೂ ಬಂದೇ ಬರುತ್ತೆ. ಪದೇ ಪದೇ ಮಾಡ್ಕೊಳ್ಳೋದು ತೊಂದರೆ ಆಗುತ್ತೆ ಅಂತ ಅಂದರೆ ಹೀಗೆ ನಾವು ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಇರುವಾಗ ಮಕ್ಕಳಿಗೆ ಆಗಿರ್ಬೋದು, ಅಲ್ಲ ಹೆಂಗಸರಿಗೆ ಆಗಿರ್ಬೋದು, ಈ ಥರ ನಾವು ಬಳಸಿ ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಯಾರಾದ್ರೂ ಕೂಡ ಯೂಸ್ ಮಾಡ್ಬೋದು. ಹೆಂಗಸರು ಮಾತ್ರ ಅಷ್ಟೇ ಅಲ್ಲ, ಯಾರಾದ್ರೂ ಗಂಡಸರು ಇರ್ಬೋದು, ಇಲ್ಲ ಹೆಂಗಸರು ಇರ್ಬೋದು, ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ನಾನಿಲ್ಲಿ ಸ್ವಲ್ಪ ಪದಾರ್ಥವನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಹಾಗೆ ಉಳಿದ ಪದಾರ್ಥವನ್ನೆಲ್ಲ ಹಾಗೆ ಫ್ರಿಜ್ಜಲ್ಲಿ ನಾವು ತೆಗೆದಿಟ್ಕೋಬೋದು. ಸುಮಾರು 5 ರಿಂದ 6 ಸರಿ ಅಂತೂ ಇದು ಬರುತ್ತೆ. ಒಂದು ಸರಿಗೆ ತಲೆ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟು ಪದಾರ್ಥವನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೀನಿ. ಹಾಗೆ ಇದಕ್ಕೆ ಶಾಂಪೂ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಶಾಂಪೂ ಉಪಯೋಗಿಸ್ತೀರೋ ಆ ಶಾಂಪೂನ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಬಳಸ್ತಾ ಇದ್ದೀನಿ. ಇದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ನೊರೆ ಬರುತ್ತೆ. ಈ ನೊರೆನೇ ಸಾಕಾಗುತ್ತೆ ನಮಗೆ ತಲೆ ವಾಶ್ ಮಾಡ್ಕೊಳ್ಳೋಕ್ಕೆ. ಹೀಗೆ ನಾವು ಮಾಡ್ತಾ ವಾರದಲ್ಲಿ 1 ಸರಿ ಆಗಲಿ 2 ಸರಿ ಆಗಲಿ, ಇಲ್ಲ ಪದೇ ಪದೇ ನಾವು 3 ಸರಿ 4 ಸರಿ ತಲೆ ಸ್ನಾನ ಮಾಡುವಾಗ ಕೂಡ ವಾರಕ್ಕೆ ಹೀಗೆ ನಾವು ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ನಾವು ಮಾಡ್ಕೋಬೋದು. ಕೂದಲಿಗೆ ಆಗುವ ಹಾನಿಯನ್ನು ನಾವು ತಪ್ಪಿಸಬೇಕು ಅಂತ ಅಂದರೆ ನಾವು ಇದನ್ನು ನಾವು ಪದೇ ಪದೇ ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹೊಟ್ಟನ್ನು ನಿವಾರಣೆ ಮಾಡ್ಕೋಬೋದು, ಸ್ಪ್ಲಿಟ್ ಎಂಡನ್ನು ದೂರ ಮಾಡ್ಕೋಬೋದು, ಡ್ರೈ ಆಗೋ ಕೂದಲನ್ನು ಸ್ಮೂತಾಗಿ ಇಟ್ಕೋಬೋದು, ಸಿಲ್ಕಿ ಆ್ಯಂಡ್ ಶೈನಿ ಥರ ಇಟ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡ್ಕೋಬೇಕು ಅಂತಂದರೆ ಪದೇ ಪದೇ ನಾವು ಹೀಗೆ ಮಾಡ್ಕೊಳ್ತಾ ಬರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.